ಇಲ್ಲಿ ಪಾರ್ಸಲ್ ಬಂದೈತಿ, ನಥಿಂಗ್ ಲೈಕ್ ಟೂ ಮಚ್. ಇದು ನನಗೆ ಡೌಟ್ ಬರಕತ್ತೈತಿ. ಇದು ಕೇಕ್ ಬಂದೈತಿ ಮನೆಗೆ. ಇದು ಹುಬ್ಳಿ ಧಾರವಾಡ ಇಲ್ಲಿ ಸುತ್ತಮುತ್ತಲು ಎಲ್ಲರ ಸ್ಟೀಮ್ ವಾಷಿಂಗ್ ಮಾಡಿರ್ತಾರ ಅಂತಂದ್ರೆ ಹೇಳ್ರಿ. ಫ್ಯಾಮಿಲಿದವ್ರಿಗೆ ನಮ್ಮ ಲೌಡ್ ಒನ್ಸಿಗೆ ಚಲೋ ಇಟ್ಕೋಬೇಕಂತ ಅನ್ಕೊಳತಿದ್ವಿ. ಯೂನಿವರ್ಸ್ ಇಂದ ಹೆಂಗೈತೆ ನೋಡ್ರಿ. ಸಾಂಗ್ ಯಾರು ಬಂದ ಗುರ್ತೀರಿ ಯೂನಿವರ್ಸ್ ಇಂದ. ನಮ್ಮ ಮನೆ ಕಡೆ ಇರೋ ಆಂಜನೇಯನ ಹೆಸರು ಶ್ರೀ ಇಷ್ಟಾರ್ಥ ಸಿದ್ಧಿ ಆಂಜನೇಯ. ಸೊ ಏನೇನು ಬಿಡ್ಕೊಂತ ಎಲ್ಲ ಹೊರ ಕೊಡ್ತಾನ. ಆರದು ಐ ನನ್ನ ಮಗ ಐ ಐ ಐ ಐ ಐ. Happy birthday to you. Happy birthday to you. Happy ಬರ್ಡೇ ಅಲ್ರಿ ಇವತ್ತು. ಈಗ ಫ್ಯೂಲ್ ಅಪ್ ಮಾಡ್ಸತ್ತೆ ಫುಲ್ ಟ್ಯಾಂಕ್. ಏನೋ ಮುಂಜಾಲಿಂದ ಮಾನಸಿಕ ಆಗಿಲ್ಲ ಅಂತೆ. ಈಗ ನಾನು ಮುಂಜಾಲಿಂದ ಭಾಳ ನಕ್ಕೊಂತಿದ್ದೆ, ನಾನು ಮಾನಸಿಕ ಆಗಿಲ್ಲ. ಮಾನಸಿಕ ಹಾಡು ಕೇಳು ನೀವು, ಮಾನಸಿಕ ಹಾಡು. ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾನು ನಿಮ್ಮ ದೊಡ್ಡ ಪ್ರಜ್ವಲ್. ಇಂದ ನೀವು ಎಪಿಸೋಡ್ ಸೊಸೀನ್ ಏನ್ರಿಪ್ಪ ಫ್ಯಾಮಿಲಿ ಅಂತಂದರೆ ಇವತ್ತೈತಿ ನನ್ನ ಬರ್ತಡೇ. ಆಲ್ಮೋಸ್ಟ್ ನನ್ನ ಬರ್ತಡೇದ 12 ಗಂಟೆ ಮುಗಿದ್ಬಿಟ್ಟೈತೆ. ಯಾಕಂತಂದ್ರೆ ನಾನು ಬ್ಲಾಗ್ ಎಡಿಟ್ ಮಾಡ್ಕೊತ ಎಲ್ಲ ರಿಪ್ಲೈ ಮಾಡ್ಕೊತ 4 ಗಂಟೆಗೆ ಮುಕ್ಕೊಂಡಿನಿ. ಎದ್ದಿದ್ದು 11 ಎದ್ದೀನಿ, ಇನ್ನೂ ಜಳಕ್ಕಾಗಿಲ್ಲ. ನಮ್ಮ ಮನೆಗೆ ಎಬಿಶಬ್ಶ್ ಹೋಗ್ಬಿಟ್ಟಾರೆ. ಅದ್ರ ಸಂಬಂಧ ಅವ್ರಿಗೂ ಬೇಸರ ಆಗ್ಬಿಟ್ಟೈತಿ. ಅದಕ್ಕೆ ಲೇಟಾಗಿ ಎದ್ಬಿಟ್ಟೇನ್ರಿ. ನನಗೆ ನಮ್ಮ ಗಾಡಿ ನೋಡಿದ್ಕೊಳ್ಳೋದೇನೋ ಒಂದು ಪ್ರೀತಿ ಜಾಸ್ತಿ. ನೀನು ಕೇಕ್ ತಿಂದಾಳ ಮಾರು, ಕೇಕ್ ತಿಂದು ಮತ್ತು ಕೇಕ್ ಬೀಳ್ಸಾಳೆ. ಆ್ಯಂಡ್ ಗಾಡಿ ಪೂರ ತೊಳೆದೈತಿ. ಇದ್ರದ್ದು ಏನು ಇಲ್ಲ. ಈಗ ಇದಕ್ಕೆ ಹೋಗಿ ಮಸ್ತೊಂದು ಮಾಲಿ ತೊಗೊಂಬರೋಣ. ಮಾಲಿ ತೊಗೊಂಬಂದು ಇವತ್ತು ಪೂಜಾ ಮಾಡೋಣ. ಇನ್ನು ಪೂಜಾ ಮಾಡಿಸೋದೈತಿ. ಇದ್ದಾನೆ ಗಣಪತಿ ಗುಡಿ ಒಳಗೆ ಮಸ್ತ್ ಪೂಜಾ ಮಾಡಿಸೋಣ ಇವತ್ತು. ಆ್ಯಂಡ್ ಬರೀ ಬಡಗ್ನಾಗ ಜಳಕ ಮಾಡೋಣ. 11 ಆಗೈತಿ. ಜಳಕ ಇಳಕ ಅದು ಮಾಡಿ ರಾಘವೇಂದ್ರ ಸ್ವಾಮಿ ಗುಡಿಗೆ ಹೋಗೋಣ. ಆಮೇಲೆ ಹನುಮಪ್ಪ ಗುಡಿಗೆ ಹೋಗೋಣ. ಇವತ್ತು ಶನಿವಾರ ಐತೆ, ಅದ್ರ ಸಂಬಂಧ ಹನುಮಪ್ಪಗೆ ಹೋಗೋಣ, ರಾಘವೇಂದ್ರ ಸ್ವಾಮಿಗೆ ಹೋಗೋಣ, ಕರೆಮ್ಮ ಗುಡಿಗೆ, ಶಿವನ ಗುಡಿಗೆ, ಎಲ್ಲೆಲ್ಲ ಮುಡಿ ಸುತ್ತಮುತ್ತದಲ್ಲ ಎಲ್ಲ ಗುಡಿಗೆ ಹೋಗೋಣ ಅಂತ. ಆ್ಯಂಡ್ ಸ್ಟೇಟ್ಯೂನಾಗಿರಿ. ಇಂಕೆ ಚಾನಲ್ಗೆ ಹೊಸಬರು ಇದ್ದೀರಪ್ಪ ಫ್ಯಾಮಿಲಿ ಅಂತಂದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಆ್ಯಂಡ್ ಬರೀ ಫ್ಯಾಮಿಲಿ. 2000 years later. ಪಾರ್ಸಲ್ ಬಂದೈತಿ. ಇಲ್ಲಿ ಪಾರ್ಸಲ್ ಬಂದೈತಿ, ನಥಿಂಗ್ ಲೈಕ್ ಟೂ ಮಚ್. ಇದು ನನಗೆ ಡೌಟ್ ಬರಕತ್ತೈತಿ. ಇದು ಕೇಕ್ ಬಂದೈತಿ ಮನೆಗೆ. ಇದು ಕೇಕ್ ಯಾರು ಕಳ್ಸ್ಯಾರ ಅಂತ ನನಗೀಗ ಪೂರ ಡೌಟ್ ಬಂದೈತಿ. ಆ ರೂಮ್ಯಾಗ ಇಟ್ಟೆ ಅನ್ನೋದಕ್ಕೆ ನನಗೆ ಯಾಕೆ ಒಂದು ಕಡೆ ಡೌಟ್ ಐತಿ, ಅವ್ರದ್ದೇ ಇರ್ಬೋದನಂತ. ಒಳಗೆ ಏನೈತಿ ಕೇಕ್ ಮ್ಯಾಗ ಅಂತ ನೋಡಿ ಬೇಕಾದ್ರೆ ಗೊತ್ತಿರ್ಬೇಕು. ಬರೀ ಫ್ಯಾಮಿಲಿ ಏನ್ರಿಪ್ಪ ಅಂದ್ರೆ ಗಾಡಿ ಅಂತೂ ನೀವು ಗುರ್ತೈತಿ, ನೀನು ಸ್ವಚ್ಛ ತೊಳೆದೈತಿ. ಈಗೇನಿಲ್ಲ, ಚೈನ್ ಸ್ಪ್ರೇ ಮಾಡೋನು. ಇದಕ್ಕೆ ಚೈನ್ ಸ್ಪ್ರೇ ಜೊತೆ ಏನ್ರಿಪ್ಪ ಅಂತಂದ್ರೆ ಗಾಡಿ ಇವೆಲ್ಲ ಪಾಡ್ಸೋದಲ್ಲ, ಪಾಲಿಶ್ ಮಾಡೋನು. ಪೂಜಾ ಮಾಡಿಸ್ಬೇಕು ನೀವು. ಪಾಲಿಶ್ ಮಾಡ್ತೇನೆ ನೋಡ್ರಿ. ಹೆಂಗೆ ಕಾಣ್ತೈತೆ ನೋಡ್ರಿ ಗಾಡಿ. ಹಿಂಗೆ ಐತಲ್ಲ ಫುಲ್ ಚೆಕ್ ಮಾಡ್ತೇನೆ. ಅಂದರೆ ಗುರ್ತಂಗಿಲ್ಲ ಅದು ಕ್ಯಾಮ್ರಾ ಒಳಗೆ ಅಷ್ಟೇ. ಇಲ್ಲಿ ಹಂಗೆ ಹಗ್ಲಮ್ಗಲಿ ಪಾಲಿಶ್ ಮಾಡಬಾರ್ದು, ಅದ್ರ ಬಿಸ್ಲಾಗೋದು ಇಡಬಾರ್ದು ಅಂತಾರೆ. ಬಟ್ ನೋಡೋಣ, ಭಾಳ ದಿನ ಆಗೈತಿ, ಆಲ್ಮೋಸ್ಟ್ 1 ವರ್ಷದ ಮ್ಯಾಗ. ಸೊ ಬರೀ ಫ್ಯಾಮಿಲಿ ಸ್ಟೇಟ್ಯೂನಾಗಿರಿ, ಪಾಲಿಶ್ ಮಾಡೋಣ ಅಂತ. ಫ್ಯಾಮಿಲಿ ಏನ್ರಿಪ್ಪ, ನಮ್ಮ ಆರು ಏನು ಚಂದ ಕಾಣತ್ತ. ಶೋರೂಮ್ ಗಾಡಿ ಇಲ್ಲೆಲ್ಲ ಪಾಲಿಶ್ ಹಚ್ಚೀನಿ. ಇದನ್ನ ಪೇಂಟ್ ಮಾಡಿಸ್ಬೇಕು ಆ್ಯಕ್ಚುಲಾಗಿ ಮ್ಯಾಟಗತ್ಲೇನೆ. ಇಲ್ಲೆಲ್ಲ ಪಾಲಿಶ್ ಹಚ್ಚೀನಿ. ಮ್ಯಾಗೆಲ್ಲ ಹಚ್ಚಿಲ್ಲ ಅದು. ಇಲ್ಲೆಲ್ಲ ಇವಿದ್ವಲ್ಲ ಆಲ್ಮೋಸ್ಟ್ ಬಿಸ್ಲಿಗದು. ಇನ್ ಕೇಸ್ ಏನಾರು ಭಾಳ ಹಸೆ ಕಾಣಕತ್ತಂತಿಕ್ರು, ಹೊಲಸು ಫೇಡ್ ಆದಂಗೆ ಅನಿಸ್ತಂದ್ರೆ ಹೊಸದು ಹಾಕ್ಸ್ಬಿಡ್ತಾನೆ ಮತ್ತೆ. ಯಾಕಂದ್ರೆ ನನಗೆ ಗಾಡಿ ಭಾಳ ಇಂಪಾರ್ಟೆಂಟ್. ನನಗೆ ಹಿಂಗೆಲ್ಲ ಮಸ್ತ್ ಐತಿ ಗಾಡಿ, ಮಸ್ತ್ ಸ್ವಚ್ಛ ರೆಡಿ ಮಾಡಿಸಿಟ್ಟೈತಿ. ಇನ್ ಕೇಸ್ ಯಾರು ಇದನ್ನು ವಿಡಿಯೋ ನೋಡತ್ತಿರಲ್ರಿ, ಇನ್ ಕೇಸ್ ಹುಬ್ಳಿ ಧಾರವಾಡ ಇಲ್ಲಿ ಸುತ್ತಮುತ್ತಲು ಎಲ್ಲರ ಸ್ಟೀಮ್ ವಾಷಿಂಗ್ ಮಾಡಿರ್ತಾರ ಅಂತಂದ್ರೆ ಹೇಳ್ರಿ, ನಾನು ಗಾಡಿ ತೊಗೊಂಡು ಕೊಡ್ತೇನೆ ಅಲ್ಲಿ. ಯಾಕಂದ್ರೆ ನಂಗೆ ಸ್ಟೀಮ್ ವಾಶ್ ಮಾಡಿಸೋದೈತಿ. ಸ್ಟೀಮ್ ವಾಶ್ ಮಾಡಿಸೋದ್ರಿಂದ ಏನಕ್ಕೈತಿ, ಗಾಡಿ ಒಳಗೆ ಏನೇನು ಹಳೇದು ಏನೇನು ಹೊಲಸೈತಲ್ಲ ಎಲ್ಲ ಪೂರ ಹೊಲಸೆಲ್ಲ ಹೋಗೈತಿ, ಪೂರ ಹೊಸದಾಕೈತಿ ಗಾಡಿ. ನನ್ನ ಗಾಡಿ ಪೂರ ಹೊಸದು ಮಾಡಿಸೋಗತ್ಲಿ ಕಾಣೋದು. ಹೊಸದು ಹೆಂಗೆ ಐತಲ್ಲ ಹಂಗೆ ಆಗ್ಬೇಕಾಗೈತಿ. ಇಲ್ಲೆಲ್ಲ ಐತಲ್ಲ, ಇಲ್ಲಿ ಕೆಟಲಿಕ್ ಕನ್ವರ್ಟರ್ ಐತಲ್ಲ, ಇದೆಲ್ಲ ಸ್ವಚ್ಛ ಆಗ್ಬೇಕು ನನಗೆ. ಅದರ ಸಂಬಂಧ ಇನ್ ಕೇಸ್ ನಿಮ್ಗೆ ಎಲ್ಲರೂ ಸ್ಟೀಮ್ ವಾಶ್ ಮಾಡ್ತಾರೆ ಅಂತಂದ್ರೆ ಪ್ಲೀಸ್ ಲೆಟ್ ಮಿ ನೋಸ್ ಇನ್ ದ ಕಮೆಂಟ್ ಸೆಕ್ಷನ್ ಫ್ಯಾಮಿಲಿ. ಆ್ಯಂಡ್ ಬರೀ ಏನ್ರಿಪ್ಪ ಅಂತಂದ್ರೆ ಇವ್ರು ನಿನ್ನೆ ಕಾರಿಗೆ ಡೆಕೋರೇಷನ್ ಮಾಡಿಸ್ಕೊಂಬಂದಾರ ಮಾಡಿನ. ಬಟ್ ಇವರ ಕುಂತ ಮಾಡ್ಯಾರದನ್ನ ಲೈಟ್ ಗೀಟ್ ಏನೇನು ತೊಗೊಂಬಂದು ಇವರ ಮಾಡ್ಯಾರ. ಈಗ ನಾವು ವ್ಲಾಗ್ ನೋಡ್ಕೊಂಡು ಕೂತಿದ್ದೆ, ನಮ್ಮ ತಂಗಿದೆ ಅದರ ನೋಡಿದೆ. ಇವರ ಡೆಕೋರೇಷನ್ ಐಟಮ್ ಅದು ತೊಗೊಂಬಂದು ಇವರೇ ಡೆಕೋರೇಟ್ ಮಾಡ್ಕೊಂಡು ತೊಗೊಂಬಂದಾರ. ಅದಕ್ಕೆ ರಾತ್ರಿ ಆಗೈತಿ, ಇವ್ರು ಬರೋದು ಲೇಟ್ ಆಗ್ಬಿಟ್ಟೈತಿ. ಇಲ್ಲ ಮಸ್ತ್ ಆಗಿತ್ತು ಡೆಕೋರೇಷನ್. ಥ್ಯಾಂಕ್ ಯು ಸೊ ಮಚ್. 2 hours later. ಫ್ಯಾಮಿಲಿ ಏನ್ರಿಪ್ಪ ಆಲ್ ಸೆಟ್ ಇಲ್ಲ ಐತಿ ನಮ್ಮ ಆರು. ಅದರ ಸಂಬಂಧ 2 ಲಿಂಬೆ ಹಣ್ಣು ತರ್ಬೇಕು, ಮಾಲಿ ತರ್ಬೇಕು, ಆಮೇಲೆ ಮತ್ತು ಏನೇನು ತರ್ಬೇಕ್ರಿಪ್ಪ, ಉದ್ದಿನ ಕಡ್ಡಿ ಅಂತೂ ತೊಗೋಬೇಕು. ಅಲ್ಲೇ ತೊಗೊಂಡ್ರತ್ತು ಉದ್ದಿನ ಕಡ್ಡಿ, ಕರ್ಪೂರ, ಆಮೇಲೆ ಬಾಳೆಹಣ್ಣು, ಲಿಂಬೆಹಣ್ಣು ಏನೇನು ಐತಲ್ಲ ಅಲ್ಲಿ ಪೂಜೆ ಮಾಡ್ಸಕ್ಕೆ ಏನು ಬೇಕಲ್ಲ ತೊಗೊಳ್ಳೋಣ. ಫಸ್ಟ್ ರಾಘವೇಂದ್ರ ಸ್ವಾಮಿ ಗುಡಿಗೆ ಹೋಗೋಣ. ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿ ಮಾಲಿ ತೊಗೊಂಡು ಅಲ್ಲಿಂದ ವಾಪಸ್ ಬರೋ ಮುಂದೆ ದತ್ತಾತ್ರೇಯನ ಗುಡಿಗೆ ಹೋಗಿ ಅಲ್ಲಿ ಹೋಗಿ ಲೈನ್ ಬಜಾರ್ ಹನುಮಪ್ಪನ ಗುಡಿ,
ಲೈನ್ ಬಜಾರ್ ಹನುಮಪ್ಪನ ಗುಡಿಗೆ ಹೋಗಿ ಅಲ್ಲಿ ಹೋಗಿ 3 ಗುಡಿ ಆಕೈತಿ. ಇಲ್ಲಿ ಮನೆ ಕಡೆ ಇನ್ನೊಬ್ಬ ಇಷ್ಟಾರ್ಥ ಸಿದ್ಧಿ ಹನುಮಪ್ಪ ಅದಾನ, ಅವ್ನ ಕಡೆ ಹೋಗೋಣ, ಶಿವನ ಕಡೆ ಹೋಗೋಣ, ಅಲ್ಲಿ ಹೋಗೋಣ, ಆಮೇಲೆ ಲಾಸ್ಟಿಗೆ ಗಣಪತಿಗೆ ಹೋಗೋಣ. ಬರೀ ಫ್ಯಾಮಿಲಿ ಸ್ಟೇ ಟ್ಯೂನ್ ಆಗಿರಿ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಹನುಮಪ್ಪ ಅವ್ರ ಗುಡಿಗೆ ಹೋಗಿ ಬಂದ್ವಿ. ದತ್ತಾತ್ರೇಯನ ಗುಡಿ ಅಲ್ಲೇ ಮುಗೀತಲ್ಲ, ಅಲ್ಲೇ ದತ್ತಾತ್ರೇಯನ ಮೂರ್ತಿ ನೋಡಿದ್ವಿ ಅಲ್ಲ, ಅಲ್ಲಿ ಗುಡಿಯಾಗ ನೋಡಿದಿಲ್ಲ, ದತ್ತಾತ್ರೇಯ ಅವ್ರದ್ದು ಮೂರ್ತಿ ಐತ್ರಿ ಫ್ಯಾಮಿಲಿಯಲ್ಲಿ. ಅದರ ಸಂಬಂಧ ಈಗ ಸೀದಾ ರಾಘವೇಂದ್ರ ಸ್ವಾಮಿಗೆ ಹೋಗೋಣ. ಮಠಕ್ಕೆ ಹೋಗಿ ಅಲ್ಲಿಂದ ಸೀದಾ ವಾಪಸ್ ಬರ್ಬೋದು, ಮಾಲಿ ತೊಗೊಂಡು ಸೀದಾ ಎಲ್ಲ ಹೋಗ್ಬಿಡೋಣ್ರಿಪ್ಪ ಅಂತಂದ್ರೆ ನಮ್ಮನೆ ಕಡೆ ಹನುಮಪ್ಪಗೆ ಹೋಗೋಣ ಅಂತ. ಬರೀ ಫ್ಯಾಮಿಲಿ ಸ್ಟೇ ಟ್ಯೂನ್ ಆಗಿರಿ. ಅಲ್ಲೇ ದತ್ತಾತ್ರೇಯ ಅವ್ರ ಆಶೀರ್ವಾದ ತೊಗೊಂಡ್ವಿ ರೀ ಫ್ಯಾಮಿಲಿ. ಆ್ಯಂಡ್ ಈಗೆಲ್ಲ ಬಂದೇವ್ರಿಪ್ಪ ಅಂತಂದ್ರೆ ಆಂಜನೇಯವ್ರ ಗುಡಿ, 2ನೇ ಆಂಜನೇಯ ನೋಡ್ಬೋದು. ಬಟ್ ಗುಡಿ ಮುಚ್ಚಾರ, ಒಳಗೆ ಕಾಣಂಗಿಲ್ಲ ಅನ್ಸುತ್ತೆ. ಬರ್ರಿ ಈಗ ನೆಕ್ಸ್ಟ್ ದತ್ತಾತ್ರೇಯ ಅವ್ರದ್ದು ಒಂದು ಕ್ಲಿಪ್ ಬರ್ತೈತಿ, ಅದಾದ್ಮೇಲೆ ಸೀದಾ ನೆಕ್ಸ್ಟ್ ಬರ್ದ ನಿಮಗೆ ಯಾರು ಗುಡಿ ಬಂದಾಗ್ಬಿಟ್ಟೈತ್ರಿ. ಮೋಸ್ಟ್ಲಿ ನಾವು ಎಷ್ಟು ಗಂಟೆಗೆ ಬಂತೇವೆ ನೋಡ್ರಿ, 5:56 ಬಂದೈತಿ, ಗುಡಿ ಬಂದೈತಿ. ಅದರ ಸಂಬಂಧ ಬರ್ರಿ ಸೀದಾ ಹನುಮಪ್ಪಗೆ ಹೋಗೋಣ. ಏನ್ರಿಪ್ಪ ಅಂತಂದ್ರೆ ರಾಘವೇಂದ್ರ ಸ್ವಾಮಿ ಅವ್ರ ಮಠಕ್ಕೆ ಹೋಗಿದ್ವಿ ನಾವು. ಬಟ್ ಮಠ ಏನು 6 ಗಂಟೆ ಸುಮಾರು ತೆಗಿದ್ವಿ ಅಂತ. ಅದ್ರ ಸಂಬಂಧ ಈಗ ನೆಕ್ಸ್ಟ್ ಆಲ್ರೆಡಿ ಗುಡಿ ಬಂದಿತ್ತು, ಇನ್ನೂ ಓಪನ್ ಇದ್ರಿಗಿಲ್ಲ, ಟೈಮ್ ಹೋಗಿದ್ಬಿಟ್ಟೆ, ಇನ್ನೂ ಸ್ವಲ್ಪ ನಿಂತಿರ್ಬೋದಿತ್ತು. ಬಟ್ ಉಳ್ಕಿದೆಲ್ಲ ದೇವ್ರ ಗುಡಿಗೆ ಹೋಗಿ ಲೇಟ್ ಆಗ್ಬಿಡ್ತೈತಿ ಪೂಜಾ ಮಾಡಿಸಿದ್ರೆ. ಅದ್ರ ಸಂಬಂಧ ಒಂದು ಸ್ವಲ್ಪ ಜಲ್ದಿನೇ ಪೂಜಾ ಮಾಡಿಸ್ಬೇಕಂತ ನನ್ನ ತಲೆ ಒಳಗೈತಿ. ಯಾಕಂತಂದ್ರೆ ಇವತ್ತು ಕೇಕ್ ಕಟ್ ಮಾಡಕ್ಕೆ ಅಜ್ಜಿ ಮನೆಗೆ ಹೋಗೋಣ, ಅಜ್ಜಿ ಮನೆಗೆ. ಬರೀ ನೆನಪಿರಂಗಿಲ್ಲ, ಯಾಕಂತಂದ್ರೆ ವಯಸ್ಸಾಗೈತಲ್ಲ, ಯಾರಿಗೂ ನೆನಪಿರಂಗಿಲ್ಲ. ನಂಗೆ ನಮ್ಮ ಮನೆಯಾಗ ನೋಡಿದೆ ಎಲ್ಲಾರ್ದು ಬರ್ತಡೇ ನೆನಪಿರಂಗಿಲ್ಲ ರೀ. ಮತ್ತು ಅದ್ರಾಗ 4 ಮಂದಿ ಮಕ್ಳು ನಮ್ಮ ಅಜ್ಜಿಗೆ, ಅದ್ರ ಜೊತೆ ಎಷ್ಟು ಒಂದು 5, 6, 7, 8 ಮೊಮ್ಮಕ್ಳು, ಎಲ್ಲಾರ್ದು ನೆನ್ಪಿಡಂದ್ರೆ ಹೆಂಗೆ ನೆನ್ಪಿಡಾಕೈತೆ ಅವ್ರಿಗೆ ಪಾಪ. ಆ್ಯಂಡ್ ಬರೀ ಈ ಬಡಗ್ನ ಹೋಗೋಣ, ಇಲ್ಲಿ ತೆಂಗಿನಕಾಯಿ ಮಾಲಿ ಗಿಲಿ ಅದು ತೊಗೊಂಡು ಹೋಗಿ ನಮ್ಮ ಮಾರುಗೆ. ಬರೀ ಸೀಟಿಗೆ ಇಲ್ಲ ನಮ್ಮ ಅವ್ರ ಸಂಬಂಧ ಮಾಲಿ ತೊಗೊಂಡೈತಿ. ಎಂಥ ಮಾಲಿ ಅಂತಂದ್ರೆ ಇಲ್ಲ ಐತ್ಲ, ಇದನ್ನ ಏನು ಮಾಡಿಸೈತಿ, ಇದನ್ನ ದೊಡ್ಡ ಮಾಡಿಸ್ಬಿಟ್ಟೆವು 2 ಕೂಡಿ, ಮಜಾ ಐತಿ, ಚಂದ ಐತಿ. ಬರೀ ತೆಂಗಿನಕಾಯಿ ಅದು ತೊಗೊಂಡು ಸೀದಾ ಹೋಗ್ಬಿಡೋಣ ಅಂತ. ಫ್ಯಾಮಿಲಿ ಏನ್ರಿಪ್ಪ ಅಂತ ಮಾಲಿದು ತೊಗೊಂಡೈತಿ. ಇವತ್ತು ನಮ್ಮ ಆರು ಬರ್ತಡೇ ಐತಲ್ಲ, ಅದ್ರ ಸಂಬಂಧ ಚಿನ್ನಿ ಏನೋ ನಮ್ಮ ಆರೋಗ್ಯ ಫುಲ್ ಟ್ಯಾಂಕ್ ಮಾಡಿಸ ಅಂತ. ಅದಕ್ಕೆ ನಮ್ಮ ಆರು ಫುಲ್ ಟ್ಯಾಂಕ್ ಮಾಡಿಸಿ ಅದೊಂದು ಲಿಕ್ವಿಡ್ ಐತಿ, ಅದು ಲಿಕ್ವಿಡ್ ಹಾಕೋಣ ಈಗ ಮೊದ್ಲೇಕ್. ಬರೀ ಈಗ ನೆಕ್ಸ್ಟ್ ನಿಮ್ಗೆ ಏನಿಲ್ಲ ರೀ, ಈಗ ಒಂದು 2-3 ಕ್ಲಿಪ್ಸ್ ತೋರ್ಸಂಗಿಲ್ಲ, ಸೀದಾ ಮನೆ ಕಡೆ ಇಷ್ಟಾರ್ಥ ಸಿದ್ಧಿ ಹನುಮಪ್ಪನ ತೋರ್ಸೇನಿ. ಅದಾದ್ಮ್ಯಾಗ ನೆಕ್ಸ್ಟ್ ಮನೆ ಕಡೆ ಶಿವಗನ್ ಗುಡಿ ತೋರ್ಸೇನಿ. ಅದಾದ್ಮ್ಯಾಗ ಕರಿಮನ್ ಗುಡಿ ತೋರ್ಸೇನಿ. ಸೀದಾ ಮನೆಗೆ ಹೋಗೋಣ, ಸೀದಾ ಪೂಜಾ ಮಾಡೋದು ವಿಡಿಯೋ ತೋರ್ಸೇನ ನಮ್ಮ ಆರು ಅಲ್ಲ ಆರ್ವಿ. ಬರೀ A few moments later. ಈಗ ಅನ್ಕೊಳಕತ್ತಿದ್ವಿ ನಾವು, ಏನಪ್ಪಾ ಒಟ್ಟ ಹುಡುಗಿ ಪಡವಿಗೆ ಅನ್ಬಾರ್ದ, ಲವ್ ಗಿವ್ ಅದು ಏನು ಅನ್ಬಾರ್ದ, 2026 ಬಂದೈತಿ, ರೊಕ್ಕ ಮಾಡ್ಬೇಕು, ಫ್ಯಾಮಿಲಿದವ್ರಿಗೆ ನಮ್ಮ ಲವ್ಡ್ ಒನ್ಸಿಗೆ ಚಲೋ ಇಟ್ಕೋಬೇಕಂತ ಅನ್ಕೊಳತ್ತಿದ್ವಿ. ಇನ್ವರ್ಸಿಂದ ಹೆಂಗೈತೆ ನೋಡ್ರಿ, ಸಾಂಗ್ ಯಾವ್ದು ಬಂದ ಗುರ್ತೀರಿ ಇನ್ವರ್ಸಿಂದ. ಯಾಕಲಿ 2026 ಪೂರಾ ಕಮ್ ಬ್ಯಾಕ್ ರೀ ಫ್ಯಾಮಿಲಿ. ಇದು ಕಮ್ ಬ್ಯಾಕ್ ಭಾಳ ಪರ್ಸನಲ್ ಐತಿ. ಕಮ್ ಬ್ಯಾಕ್ ಯಾರಿಗಾರು ಏನಾರ ಬೇಡ್ಕೊಳ್ಳಿದ್ರೆ ಬೇಡ್ಕೊಂಬ್ರಿ. ಯಾಕಂತಂದ್ರೆ ನಮ್ಮ ಮನೆ ಕಡೆ ಇರೋ ಆಂಜನೇಯನ ಹೆಸರು ಶ್ರೀ ಇಷ್ಟಾರ್ಥ ಸಿದ್ಧಿ ಆಂಜನೇಯ. ಸೊ ಏನೇನು ಬೇಡ್ಕೊಂತೀವಿ ಎಲ್ಲ ಅವರ ಕೊಡ್ತಾನಂತ ದೇವ್ರೆ. ಬೇಡ್ಕೊರಿ, ಎಲ್ಲರಿಗೂ ವಿದ್ಯೆ ಬುದ್ಧಿ ಆರೋಗ್ಯ ಕೊಡಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಆರದು ಐ ನನ್ನ ಮಗ ಐ ಐ ಐ ಐ ಐ ಐ ಐ ಐ ಗುಡ್ ಗರ್ಲ್ ಹಾಕೊಡ, ಗುಡ್ ಗರ್ಲ್. ಏನೇನು ಹೆಸರು ಬರಬಾರ್ದಲ್ಲಿ, ರೋಡ್ದಾಗ ಗಾಡಿ ಬರ್ತಾವ. ಮತ್ತೆ ಯಾವಾಗ ಸಿಗ್ತೇನೆ, ಬಾಯ್. ನೆಕ್ಸ್ಟ್ ಅಲ್ಲೇ ಮನೆ ಕಡೆ ಶಿವನ ಗುಡಿ ಐತಿ. ಅಯ್ಯೋ ಬೇನತ್ತು ಪಾಪ ಇದೆ, ಶಿವನ ಗುಡಿ ಐತಿ. ಅದಾದ್ಮೇಲೆ ನೆಕ್ಸ್ಟ್ ಅಲ್ಲೇ ಕರಿಮನ್ ಗುಡಿ ಹೋಗಿ ಮನೆಗೆ ಹೋಗೋಣ. ಬರ್ರಿ ಇವ್ರು ನಮ್ಮ ಟ್ಯೂಷನ್ ಹುಡುಗರು, ಇವ್ರು ನನ್ನ ಬರ್ತಡೇ ಐತೆ ಅಂದ್ಕೊಳ್ಳಿ, ಇವರ ನಂಗೆ ಚಾಕ್ಲೇಟ್ ಕೊಟ್ರೆ. ಅದ್ರ ಸಂಬಂಧಿಗೆ ಹೋಗಿ ಒಂದು ದೊಡ್ಡ ಚಾಕ್ಲೇಟ್ ತೊಗೊಂಬರೋಣ್ರಿ. ಸೆಲೆಬ್ರೇಷನ್ ಪ್ಯಾಕ್ ಅವ್ರಿಗೆ ಯಾರಿಗೆ ಏನೇನು ಬೇಕು ತೊಗೊಂಬಿಲ್ಲ. ಬರೀ ಸ್ಟೇ ಟ್ಯೂನ್ ಆಗಿರಿ. ಸುಂದರ ತರ ಪಿನಾಕ ಧರಹರ ಸುಂದರ ತರ ಪಿನಾಕ. ನಮ್ಮ ಅವ್ರು ಹೆಂಗೆ ಕಾಣತೈತಿ, ಇದು ಮಾಲಿ ತೊಗೊಂಬಂದಿತ್ತದ, ಕಟ್ಟಾನ್ ಕಟ್ಟಿ ಕರೆಕ್ಟ್ ಕುಂದ್ರಬೇಕಿತ್ತದ. ಬಟ್ ಇಲ್ಲೇ ಬಾಬಾ ಇದೊಂದು ಸ್ವಲ್ಪ ಹಿಂದೆ ತಗೋಲ್ಲ, ಹೆಂಗೆ ಕಾಣತೈತಿ ನೋಡ್ರಿ. ಧರಹರ ಗಂಗಾಧರ ಗಜಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಆ್ಯಂಡ್ ಫ್ಯಾಮಿಲಿ ನೋಡ್ರಿ,
ನಮ್ಮ ಆರುದ ಫುಲ್ ಮಸ್ತ್ ಅಂದ್ರೆ ಮಸ್ತ್ ಪೂಜಾ ಮುಗ್ದೈತಿ ಈಗ ನೆಕ್ಸ್ಟ್ ಎಲ್ಲ ಹೊಂಟೈತ್ರಿ ಅಂತ ನಮ್ಮ ತಂಗಿಯೇನೋ ಫ್ಯೂಲ್ ಪೂರಾ ಫುಲ್ ಟ್ಯಾಂಕ್ ಮಾಡಿಸ್ತಾಳ ಅಂತ. ಆರು ಬಡ್ಡೆ ಅಲ್ರಿ ಇವತ್ತು ಈಗ ಫ್ಯೂಲ್ ಅಪ್ ಮಾಡ್ಸತ್ತೆ ಫುಲ್ ಟ್ಯಾಂಕ್ ಮಾಡ್ಸತೈತಿ. ಅಷ್ಟ್ರಲ್ಲಿ ಫ್ಯೂಲ್ ಹಿಡಿತದ ನೋಡೋಣ ಬರ್ರಿ. ಸೀದಾ ಎಲ್ಲಿ ಹೋಗನ್ರಿ ಅಂತ ಪೆಟ್ರೋಲ್ ಸ್ಟೇಷನ್. ಮಸ್ತ್ ಕಾಣತ್ತಾಳ. ಇನ್ ಕೇಸ್ ಎಲ್ಲರೂ ಸ್ಟೀಮ್ ವಾಷಿಂಗ್ ಮಾಡ್ತಾರಂತ ನಿಮ್ಗೆ ಎಲ್ಲರೂ ಗುರ್ತಿತ್ತಂದ್ರೆ ಹೇಳ್ರಿ, ನಮ್ಮ ಆರೋಗ್ಯ ಸ್ಟೀಮ್ ವಾಶ್ ಮಾಡ್ಸೋಣ. 600 ರೂಪಾಯಿ ಫುಲ್ ಆಗ್ತದೆ. ಆ್ಯಕ್ಚುಲಿ ಫ್ಯೂಲ್ ಇದ್ದಿದ್ದಿಲ್ಲ 60 to 70 ರೇಂಜ್ ತೋರ್ಸತ್ತಿದ್ದೆ. ಅಂಕಲ್ ಸಬ್ಸ್ಕ್ರೈಬ್ ಮಾಡ್ತಾರಂತ ನಮ್ಮ ಚಾನಲ್. ಆರೋದು ಫುಲ್ ಆಗ್ಬಿಟ್ಟೈತಿ. ಫುಲ್ ಅಂದ್ರೆ ಫುಲ್ 1092 ಇಲ್ಲ 1093 ಅಂದರೆ 50 ಮ್ಯಾಗ್ ಇತ್ತಂತಂದ್ರೆ ಮ್ಯಾಗಿಂದ ಹಾಕ್ಬೇಕು. ಇದು PPF ಮಾಡಿಸಿದ್ರೆ ಭಾಳ ಆಕೈತಿ. ಭಾಳ ಸ್ಕ್ರಾಚಸ್ ಬಿದ್ದಾವಿಲ್ಲ. ಇಲ್ಲಿ ಹವಾ ಆಗ್ತದೈತಿ ರೀ. ಹಿಂದಿಂದ ನಮ್ದು 30, ಮುಂದಿಂದ 29, ಹಿಂದಿಂದ 32 ಐತಿ. ಬರ್ರಿ ನಾವು ಹಾಕೊಳ್ಳೋದು ಮತ್ತೇನು ಮಾಡೋದು. 3 ಲಸ್ ಮುಂದೆ ಒಂದಿಟ ಮುಂದೆ ಬಾ ಹೆಂಗೆ ಕಾಣತ್ತಾಳ ನೋಡ್ರಿ ಯಾರು. ಹೂವಾ ನಾವಲ್ಲವ ಯಾರ್ದು ದೃಷ್ಟಿನೂ ಬೀಳಬಾರ್ದಕ್ಕಿ. ನಿಮ್ಮ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಇದನ್ನ ಪ್ರೋಲಿವ್ ಬಂತ ಫ್ಯೂಲ್ ಸಿಸ್ಟಮ್ ಕ್ಲೀನರ್ ಅಂತ. ಯಾವಾಗ ಫುಲ್ ಟ್ಯಾಂಕ್ ಮಾಡಿಸಿರ್ತೀವಲ್ಲ ಅವಾಗ ಅರ್ಧ ಹಾಕಕ್ಕೆ ಹೇಳಿದ್ರೆ, ಈಗ ಮತ್ತೊಮ್ಮೆ ಫುಲ್ ಟ್ಯಾಂಕ್ ಮಾಡಿಸಿರ್ತಲ್ಲ ಇನ್ನು ಅರ್ಧ ಹಾಕ್ಬೇಕು. ಈಗ ಏನ್ ಹೇಳದ ಪ್ರೋಲಿವ್ ಬಂತ ಅದ ಒಟ್ಟ ಪೆಟ್ರೋಲ್ ಹಾಕಿದ್ಮೇಲೆ ಹಾಕುದ ಫ್ಯೂಲ್ ಸಿಸ್ಟಮ್ ಕ್ಲೀನರ್ ಅಂತ. ಅಂದ್ರೆ ಏನ್ರ ಹೊಲಸು ಗಿಲಸಿ ಇತ್ತಂದ್ರೆ ಕ್ಲೀನ್ ಆಕೈತೆ ಅಂತ. ಕುಂಕುಮ ಐತ್ಲಿ, ಕುಂಕುಮ ಮುಕ್ಕೈತಿ ಫುಲ್ ಆಗೈತೆ. ಅದ್ರ ಫುಲ್ ಆಗೈತ್ಲಿ ಅದಕ್ಕ ನಾಂದೆ ಫುಲ್ ಹಾಕಿದ್ರ ಇರ್ಲಿ ಬಿಡಿ. ಇಲ್ಲ ಇದೈತಳ ಮತ್ತೆ ಹೋಗ್ತೈತಿ. ಹಾಕ್ ಸ್ವಲ್ಪ ಹಾಕ್. ಹೌದಾ ಇಲ್ಲ ತಡಿ ಅಲ್ಲ ಫುಲ್ ಹಾಕ್ಬೇಕು. ಅದನ್ನ ಹೋಗ್ಬೋದು ಅನ್ಸುತ್ತೆ. ತಡಿ 15 minutes later. ನಾವು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಎಲ್ರಿಪ್ಪ ಅಂತ ನಮ್ಮ ಅಜ್ಜಾಜಿ ಮನಿ. ಯಾಕ್ರಿಪ್ಪ ಅಂತಂದ್ರೆ ದೇ ಆರ್ ಅವರ್ ಲಾಸ್ಟ್ ಜನ್ರೇಷನ್. ಯಾಕಂತಂದ್ರೆ ನಮಗೆ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಕ್ಕೆ ಮಜಾ ಬರ್ತೈತಿ. ಏನ್ರಿ ಇವತ್ತು ಬರ್ತಾರೆ ನಾಳೆ ಹೋಗ್ತಾರೆ ಜನ. ಅದರ ಸಂಬಂಧ ಫ್ಯಾಮಿಲಿ ಈಸ್ ದಿ ಫಸ್ಟ್. ಕೀಪ್ ಫ್ಯಾಮಿಲಿ ಫಸ್ಟ್ ಅಂತ. ಅದಕ್ಕೆ ಕೇಕ್ ಕಟ್ ಮಾಡಕ್ಕೆ ಅಜ್ಜಾಜಿ ಜೊತೆ ಹೊಂಟೆ ನಾನು. ಬರ್ರಿ ಮತ್ತೆ ಕೇಕ್ ಗೀಕ್ ಕಟ್ ಮಾಡಿ ವಾಪಸ್ ಬರೋಣ ಅಂತ. ಅಂಡ್ ಸ್ಟೇ ಟ್ಯೂನ್ ಆಗಿರೋ ಫ್ಯಾಮಿಲಿ. ಬರ್ರಿ ಸೀದಾ ನಿಮ್ಮ ಅಜ್ಜ ಮನೆಗೆ ಸಿಗ್ತೀನಿ. ಅವರು ನಿಂದ್ರಸ್ ತೆಗಿಬೋದಿತ್ತು ಹ್ಯಾಪಿ ಬರ್ಡೇ ಅಂತ. ಈಗ ಏನಾಗೈತಿ ಇವತ್ತು ತಗೊಂಡ್ ಅಡ್ಡಾಡಿರಿ ಅಂದೇನೆ ಪೆಟ್ರೋಲ್ ಗಿಟ್ರೋಲ್ ಹಾಕ್ಸಿರ್ತಾರೆ. ಹೌದಾ ಈಗ ಏನ ಗುಡಿಗೆ ಹೋಗಿ ಮುಂದೆ ಹಂಗ ಅಡ್ಡಾಡು ಬರ್ಡೇ ರೀ ಇವತ್ತು. ಎಲ್ಲಾರ್ದು ಒಮ್ಮೆ ನೀ ಹ್ಯಾಪಿ ಬರ್ಡೇ ಪ್ರತೀಕ್ಷಾ ಅಂತ ಎಲ್ಲರೂ. ನಮ್ಮ ಅಣ್ಣನ ಬೆಸ್ಟ್ ಫ್ರೆಂಡ್ ಬರ್ಡೇ ರೀ. ಹೆಂಗ್ ನಗ್ತಿಯಲ್ಲಿ ಕೇಕ್ ಕಾರ್ ಮ್ಯಾಗ ಇಟ್ಟಾರ. ಕಾರ್ ಮ್ಯಾಗ ಇಟ್ಟು ಕೇಕ್ ಎಲ್ಲ ಐತಂತೀವ. ಅಲ್ಲೇ ನೀ ಕೇಳಿದಿಲ್ಲ ನಾ ಪಕ್ಕ ಮತ್ತೆ ಹಂಗ ಹೊಡಿತಿದ್ದೆ. ಏನ್ ಶಾಣೆ ಅದಿರಪ್ಪ. ಬರ್ರಿ ಫ್ಯಾಮಿಲಿ ಈಗ ಎಲ್ಲ ಹೊಂಟೈತ್ರಿ ಅಂತ ಅಜ್ಜಾಜಿ ಮನಿ. ಲೆಟ್ಸ್ ಗೋ. ಹೆಸರು ಹೇಳ ಮತ್ತಿಂದ ಸಮರ್ಥ. ಏನಿಲ್ಲ ವಿಡಿಯೋ ಮಾಡತ್ತಿದೆ. ಬರ್ಡೇ ಸೆಲೆಬ್ರೇಟ್ ಮಾಡತ್ತಿದ್ ನೋಡ್ರಿ. ಕೈ ಮುಗಿಯೋ. ಹ್ಯಾಪಿ ಬರ್ಡೇ. ತಡಿ Happy birthday to you. Happy birthday to you. Happy birthday to you. Happy birthday to you, my dear friend. Happy birthday to you. ವಿಜಯ್ ನೋಡ್ರಿ ಲೇಟ್ ಹುರುಪ್ ಅಂದ್ರಿ ಆರತಿ ಮಾಡಕ್. ನಾವ್ ಮಾಡ್ತೇನಂತೆ. ಅಲ್ಲೇ ಹೆಂಗ್ ಹುರುಪ್ಲೆ ಆರತಿ ಮಾಡತ್ತ ನೋಡಿವ ಹುಡುಗ್ಯಾರ್ ಗತ್ಲೆ. ದೀಪ ಯಾರಸ್ತಾರೋ. ಏ ಬೈ ನೀವ್ ಫಸ್ಟ್ ಟೈಮ್ ಮಾಡತ್ತಿ ಮಾಡ್ ಬೈ. ಅಂಡ್ ವಿಜಯ್ ನೋಡ್ರಿ ಹುರುಪ್ಲೆ. ಇರ್ಲಿ ಮಾಡಿರ್ಲಿ. ಏನ್ ಗೊತ್ತಾಗೋದಿಲ್ಲ ಹೆಂಗ್ ಹೇಳ್ತೀನಿ. ಬೈ ತೋರಿಸ್ತೇನೆ ಬಾ. ಅದು ಗೊತ್ತಾದ್ ಬೈ. ಇಲ್ಲ ನೋಡ್ದ ಸುಳ್ಳ ಇಷ್ಟ ಮಾಡಿ ಹಿಂಗ್ ಮಾಡ್ಬೇಕು. ಈ ಎಣ್ಣಿನ ಹೆಚ್ಚತ್ತಿಲ್ಲ ಹಿಂಗ್ ಹಿಡಿಬಾರ್ದ. ಹಿಂಗ್ ಹಿಡಿಬೇಕು ದೀಪ. ಹಿಂಗ್ ಹಿಡಿದ್ ಬೆಳಗ್ಬೇಕ. ಇರ್ಲಿ ಬಿಡ್ಲಿ ಅವ್ ಫಸ್ಟ್ ಟೈಮ್ ಮಾಡತ್ತಾನ ಪಾಪ. ಊರೆಲ್ಲ ಮಾತಾಡ್ತಾನ್ರಿ ಇಲ್ಲಿ ದೀಪ ಆರತಿ ಬೆಳಕ ಬರತ್ತಿಲ್ಲ ಇವಂಗೆ. ಅಮ್ಮ ಹೋಗ್ಬರ್ತೇವ್. ಹಾಂ ಅಜ್ಜ ಹೋಗ್ಬರ್ತೇವೆ. ಅಜ್ಜ ನಾಳೆ ನಾಳೆದು ಬರ್ತೇವೆ. ಹ್ಞೂ ಅಜ್ಜ
ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಕೇಕ್ ಅದು ಕಟ್ ಮಾಡಿದ್ವಿ. ಅಜ್ಜಾಜಿ ಜಾಸ್ತಿ ಕೇಕ್ ತಿನ್ನಂಗಿಲ್ಲಲ್ಲ, ಮತ್ತೊಂದು ಸ್ವಲ್ಪ ಕೇಕ್ ಅದು ತಿಂದು ಮತ್ತೆ ಕೇಕ್ ಮನೆಗೆ ಹೋಗ್ತೀವಿ. ಬರೀ ಈಗೆಲ್ಲ ಹೊಂಟೈತ್ರಿ ಅಂತಂದ್ರೆ ವಾಪಸ್ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಸಿಗ್ತಂತ ಸ್ಟೇ ಟ್ಯೂನ್ ಆಗಿರಿ. ಕೈ ಕೊಡಿ, ಸೆಕೆಂಡ್ ಕೊಡೋದಾನ ಪಾಪ. ಆರಾಮ ನೀರು ಎಲ್ಲ ಹುಣ್ಯಾಗಿನ ಹುಡುಗರ ಕರ್ಕೊಂಡ್ ಬಂದೇನೆ. ನಿನ್ನ ಹೆಸರು ಮತ್ತೆ ಸೃಜನ್ ಇನ್ ಬೇರೆ ಬೇರೆ ಎಲ್ಲ ಬಂದ್ರ ಚಿಂಟೆ ಪಿಂಟೆಗಳು ಆಗಲ್ಲ. ಇವ್ರಿಬ್ರೇ ಸಿಕ್ಕಿದ್ರೆ ನೋಡ್ರಿ ಅವ್ರನ್ನೆಲ್ಲ ಹಾಕ ಹೆಸರಿಲ್ಲ ಅವ್ರದ್ದು. ಎಲ್ಲಾರ ಹೆಸರು ಹೇಳಿ ಬಾರ್ ಸುಟ್ಟು ಹೆಸರು ಹೇಳಿಂದ ಹೆಸರು ಹೇಳ್ರಿ ಒಂದು. ಹೆಸರು ರಹೀಮ್. ನೀ ಅರ್ಸದ್ ನಿಂದ ರಜಾಕ್ ನಿಂದ ಸೃಜನ್ ನಿಮ್ದ ಸಮತ್ ನೋಡ್ರಿ. ಅಲ್ಲ ಬಂದ ನೋಡ, ಅಲ್ಲ ಹಿಂದುಳಿದ್ ನೋಡ. ಚಿಂಟಿ ಪಿಂಟಿ ನಿನ್ನ ಹೆಸರು. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಅಜ್ಜಿ ಮನಿಯಿಂದ ಎಲ್ಲ ಹೊಂಟೇವ್ರಿಪ್ಪ ಅಂತಂದ್ರೆ ಈಗ ಬನಶಂಕರಿ ಗುಡಿ ಹೊಂಟೇವಿ. ಫಾರ್ ದ ಫಸ್ಟ್ ಟೈಮ್ ನಾವು ಹೊಂಟೇವಿ ಬನಶಂಕರಿ ಗುಡಿಗೆ. ಸಣ್ಣ ಇದ್ದಾಗ ಹೋಗಿರ್ಬೇಕ ನೆನಪಿಲ್ಲ ನನಗಾದ್ರೆ. ಅಂದ್ರೆ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೇನಾಗೈತ್ರಿ ಅಂತಂದ್ರೆ ನಾವು ದೇವ್ರ ಗುಡಿಗೆ ಹೊಂಟಿದ್ವಲ್ಲ, ನಮ್ಮ ತಂಗಿ ಏನೋ ಮುಂಜಾಲಿಂದ ಮಾನಸಿಕ ಆಗಿಲ್ಲ ಅಂತ. ಈಗ ನಾನು ಮುಂಜಾಲಿಂದ ಬಾಳ್ ನಕ್ಕೊಂತಿದ್ದೆ, ನಾನು ಮಾನಸಿಕ ಆಗಿಲ್ಲ. ನನ್ನ ವ್ಲಾಗ್ ನಾಗ ಬರ್ತೈತೆ ನೋಡಿ, ನಾ ಮುಂಜಾನಿಂದ ಬಾಳ ಖುಷಿ ಅದೇನ ಅಂತ ಹೇಳಿ ಗುಡ್ ಮಾರ್ನಿಂಗ್ ಗುಡ್ ಇಂದ ಸ್ಟಾರ್ಟ್ ಆಗೈತೆ ನಂದು. ಗೊತ್ತಲ್ಲ ನೀವು ಇಬ್ರುಗಳೇನೆ. ನನಗೆ ಗುರ್ತಾತ್ ಮುಂಜಾನಿಂದ ನಾ ಮಾನಸಿಕ ಆಗಿಲ್ಲ ಗೈಸ್, ಅದಕ್ಕೆ ಮಾನಸಿಕ ಹಾಡ್ ಕೇಳು ನೀವು. ಮಾನಸಿಕ ಹಾಡ್ ಗ್ರಾಮ ದೇವತೆ ಬಂದೆವು, ಬನಶಂಕರಿ ದೇವ್ರಂತ ಎಲ್ರಿಪ್ಪ ಅಂತ ಮಿಚ್ಚಮರಿ ಆಗೈತೆ, ಅಲ್ಲಿ ಬಂದೆವು. ಗ್ರಾಮ ದೇವತೆ ಇಲ್ಲೇ ನಾವು ಸೀರೆ ಉಡಿಸಿದ್ವಿ ದುರ್ಗವ್ವ ದ್ಯಾಮವ್ವನ ನೋಡಿ. minutes later. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತ ದರ್ಶನ ಎಲ್ಲ ಮುಗ್ದೈತಿ. ನಾವು ರೆಡಿಂಗ್ ಟುವರ್ಡ್ಸ್ ಎಲ್ರಿಪ್ಪ ಅಂತಂದ್ರೆ ಅವ್ರ ರೆಸ್ಪೆಕ್ಟಿವ್ ಹೋಮ್ ಗೆಸಡ್ ಗೋ ಬರೀ ಸೀದಾ ಮನೆಗೆ ಹೋಗ್ರಿ. A few moments later. ಈಕೆ ಗುಂಡಿಗೆ ಭಾಳ ದಿನ ಆದ್ಮ್ಯಾಗ ಬಂದಾಳಿಕಿ ನಮ್ಮ ಗುಂಡಿ. ಈಕಿನ ಎಲ್ಲೋ ಹೋಗಿದ್ವಿ ಪಾಪ, ಯಾರ ಕಲ್ಲು ಹೊಡೆದ್ಬಿಟ್ಟ. ನನ್ನ ಬರ್ತಡೇ ದಿನ ಬಂದಾಳ ಪಾಪಿಗೆ. ಸರಲೆ ನಮ್ಮ ಗುಂಡಿ ಬಿಟ್ಟು ಸರ ಬಿಡ್ಬೇಡ ಗುಂಡಿ ನೀನು. ಹ್ಞೂ ಹೋಗಿದ್ದು ಹಿಂಗೆ. ಎಲ್ಲೋಗಿದ್ರಿ ನೀವು ಡುಮಿ ಬಾರಮಿ ಖಾಲಿ ಆದ ಬಿಸ್ಕಿಟ್. ಎಲ್ಲೋಗಿದ್ರಿ ಇಷ್ಟು ದಿನ? ಪಾಪ ಎಲ್ಲೇ ಹೋಗಿತ್ತಿದ್ದಿ ಇಷ್ಟು ದಿನ. ಇವತ್ತು ಬಂದ ನನ್ನ ಬರ್ತಡೇ ದಿನ ಈಗ ಮಾತಾಡ. ಹಾಂ ಅಯ್ಯೋ ನನ್ನ ಎಲ್ಲೋಗಿದ್ರಿ ಅಮ್ಮಿ ನೀವು? ಏನಾಗೈತಿ ನಿಂಗೆ ಕೈ? ಬರೀ ಫ್ಯಾಮಿಲಿ ಸ್ಟೇಟ್ಯೂನಿಗೆ ಟೈಮ್ ಎಷ್ಟಾಗೈತ್ರಿ? 10:55. ಈಗ ಜಸ್ಟ್ ಮನೆಗೆ ಬಂದೈತಿ, ಈಗ ಊಟ ಮಾಡ್ಬೇಕು. ಐ ಹೋಪ್ ನೀವು ಈ ವ್ಲಾಗ್ ಶೇರ್ ತಾನು ಮಾಡಿ. ನಿನ್ಗೆ ಶೇರ್ ತಾನು ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ದು ಮಾತ್ರ ಮರಿಬೇಡ್ರಿ. ಆ್ಯಂಡ್ ಯಾರು ನನ್ನ ಬರ್ತಡೇಗೆ ವಿಶ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ತುಂಬ ಹೃದಯವಾದ ಧನ್ಯವಾದಗಳು. ನೀವು ನೆನಪಿರಿ ಬಿಡ್ತೀರಿ ಯಾವ ಪರಿ ಮೆಸೇಜ್ ಬಂದಾವ ಅಂತ. ಈ ಸಲ ಹೈಯೆಸ್ಟ್ ಬಂದಾವೆ, 3 ಅಕೌಂಟಿಗೆ ಮೆನ್ಷನ್ ಬಂದಾವೆ, 3 ಅಕೌಂಟಿಗೆ ಟೆಕ್ಸ್ಟ್ ಬಂದಾವೆ. ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಎಲ್ಲ ಒಳ್ಳೇದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಈ ವ್ಲಾಗ್ ಇಲ್ಲಿ ಏನು ಮಾಡೋಣ, ಪರಂಪರೆ ಮುನ್ನಡೆಸೋಣ. ಅಜ್ಜಲ್ಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ನಾ ಮಾಡಕತ್ತೀನಿ 365 ಡೇಸ್ 365 ವ್ಲಾಗ್ಸ್. ಆ್ಯಂಡ್ ಇವತ್ತಿಂದ 2ನೇ ದಿನ ಕಂಪ್ಲೀಟ್ ಆಗೈತಿ. ಐ ಹೋಪ್ ಎಲ್ಲನೂ ಕಂಪ್ಲೀಟ್ ಆಗೈತೆ ಅಂತ ಮಾಡೀನಿ. ಆಗತ್ತೆ ಅಂತ ನಾನು ಮಾಡೇ ಮಾಡ್ತೀನಿ, ಯಾಕಂದ್ರೆ ಈ ವರ್ಷ ಎನಿ ಕಂಡೀಷನ್ 100K ಮುಟ್ಟಬೇಕು. ಸೊ ಸಿಗ್ನತ್ರ ಬಂದು ವ್ಲಾಗ್ದಾಗ ಸ್ಟೆಪ್ ಇಷ್ಟ ಸೆಕ್ಸಿ ಬಾಯ್ ಬಾಯ್ ಹಗ್ ಲೇ दिल कहा Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ ಮಗಲ